ದಿವಸದಿಂದ ಯಾವುದೇ ತರ ಕಂಟೆಂಟ್ ಇಲ್ದಾನೆ ರಾತ್ರಿ ಇಡೀ ನಿದ್ರೆ ಮಾಡ್ದಾನೆ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ. ಆವಾಗ ಕರೆಕ್ಟ್ ಆಗಿ 7:35 ಸಂಜೆ ಒಂದು ಹುಡುಗಿ ಮೆಸೇಜ್ ಮಾಡ್ತಾಳೆ, ಹಲೋ ನೀವೇನಾ ಬ್ಲಾಸ್ ಅಂತ. ಅವಾಗ ನಾನು ನನ್ನ ಸೈಡ್ ಇಂದ ಹೇಳಿ ಎಸ್ ಅಂತ ಹೇಳ್ಬಿಟ್ಟು ಒಂದು ಇಮೋಜಿ ಕಳಿಸ್ತೀನಿ. ಅವಾಗ ಆ ಕಡೆಯಿಂದ ಕೇಳದೆ ಅಷ್ಟೇ 1v1 ಆಡ್ಬೋದಾ ನಿಮ್ ಜೊತೆ ಅಂತ ಒಂದು ಮೆಸೇಜ್ ಬರುತ್ತೆ. ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಸೊ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಎಂಡ್ ವರೆಗೂ ನೋಡಿ. ಹಾಗೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನಿಮ್ಗೆಲ್ಲ ಕಾಡ್ತಿರುವ ಪ್ರಶ್ನೆ ಒಂದೇ, ಆಮೇಲೆ ಐಶ್ವರ್ಯ ಬಂತು. ಸಾರಿ ಐಶ್ವರ್ಯ ಅಲ್ಲ, ಅವ್ರ ಹೆಸರು ಬಂದ್ಬಿಟ್ಟು ಅಂಜಲಿ ಅಂತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೇನು ಚೆನ್ನಾಗೇ ಇರ್ತೀರಾ. ಸೊ ಇವತ್ತಿನ ವಿಡಿಯೋ ಅಂತೂ ಮಸ್ತ್ ಆಗಿರುತ್ತೆ ಗುರು. ಯಾಕಪ್ಪ ಅಂದ್ರೆ ಸೊ 3-4 ಡೇಸ್ ಎಲ್ಗಪ್ಪ ಹೋಗಿದ್ದೆ ಅಂದ್ರೆ ಕಂಟೆಂಟ್ ಹಿಡ್ಕೊಂಡೇ ಹೋಗಿದ್ದೆ. ಅದು ಅಲ್ದೇನೆ ಇವತ್ತೇನಾಗುತ್ತೆ ಅಂದ್ರೆ ಸೊ ಇವತ್ತು ಬಂದ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇರೋ ದಿವಸನೇ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಅಜ್ಜಿಗೆ ಹುಷಾರಿಲ್ಲದ ಕಾರಣ ಸೊ ಸ್ವಲ್ಪ ದಿವಸ ಅಲ್ಲೇ ಇರ್ಬೇಕಂತೆ. ಇನ್ ಮುಂದೆ ನನಗೆ ವಿಡಿಯೋ ಮಾಡಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ವಿಡಿಯೋ ಯಾವತ್ತಿದ್ರು ಡಿಲೇ ಆಗಿ ಬಂದ್ರೆ ಯಾರು ಬೇಜಾರು ಮಾಡ್ಕೊಳಕ್ ಹೋಗಬೇಡಿ. ಮಾತ್ರ ವಿಡಿಯೋ ಡಿಲೇ ಆಗಿ ಬಂದ್ರೂ ವಿಡಿಯೋ ಮಾತ್ರ ಸಕ್ಕತ್ತಾಗಿರುತ್ತೆ, ಫುಲ್ ಎಂಜಾಯ್ ಮಾಡ್ಬೋದು ನೀವಂತೂ. ಸೊ ಗೈಸ್ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ ಮೇನ್ ಆಗಿ ಸೊ ನಾನು ಏನಪ್ಪಾ ಮಾಡಿದೆ ಅಂದ್ರೆ ತುಂಬಾ ಕಷ್ಟ ಮಾಡಿದೆ. ಏನಾಯ್ತಿತ್ತು, ಮೊಬೈಲ್ ಫುಲ್ ಲ್ಯಾಗ್ ಹೊಡಿತಿತ್ತು. ಸೊ ನಾನು ಅನ್ಕೊಂಡೆ ಮೊಬೈಲ್ ಏನಾದ್ರು ಫ್ಲಾಶ್ ಏನಾದ್ರು ಹೊಡೆದ್ರೆ ಮತ್ತೆ ಏನಾದ್ರು ಲ್ಯಾಗಿಂಗ್ ಪ್ರಾಬ್ಲಮ್ ಕಮ್ಮಿ ಆಗ್ಬೋದೇನೋ ಅನ್ಕೊಂಡು ಕೂತ್ಕೊಂಡಿದ್ನ. ಸೊ ಅವಾಗ ಏನಾಯ್ತು, ತುಂಬಾ ಜನರು ನನ್ನ ಸಬ್ಸ್ಕ್ರೈಬರ್ಸ್ ಪಾಪ ಗಿಲ್ಡಲ್ಲಿರೋರೆಲ್ಲ ಸೊ ತುಂಬಾ ಜನರು ಇನ್ವೈಟ್ ಮಾಡಿದ್ರು. ಅಂಡ್ ತುಂಬಾ ಜನರು ಒಬ್ರು ಕಷ್ಟ ಮಾಡಿ ಅಂತ ಫೋರ್ಸ್ ಮಾಡಿದ್ರು. ಕಸ್ಟಮ್ ಎಲ್ಲ ಆಡಿದೆ, ನನಗೂ ಪ್ರಾಕ್ಟೀಸ್ ಆಗುತ್ತೆ ಅಂತ. ಬಟ್ ಗೈಸ್ ಏನಾಯ್ತು ಅಂದ್ರೆ ಎಲ್ಲ ಇದ್ರಲ್ಲೂ ಲ್ಯಾಗಿಂಗ್ ಪ್ರಾಬ್ಲಮ್ ಅಂಡ್ ನೆಟ್ವರ್ಕ್ ಇಶ್ಯೂ ಈ ತರ ಬರ್ತಾ ಇತ್ತು. ಯಾವ್ದ್ರಲ್ಲೂ ಗೇಮ್ ಪ್ಲೇ ಆಗಲಿಲ್ಲ ಗುರು. ಸೊ ನಾನೇನಪ್ಪ ಮಾಡಿದೆ ಅಂದ್ರೆ ಗೇಮ್ ಪ್ಲೇ ಆಗ್ತಾ ಇಲ್ಲ ಇವತ್ತು. ನನ್ಗೇನಾದ್ರೂ ಸಿಟ್ ಬಂದ್ಬಿಟ್ರೆ ಫ್ರೀ ಫೈರ್ ಅಲ್ಲಿ ಹೆಡ್ ಶಾಟ್ ಏನಾದ್ರು ಬೀಳಲ್ಲ ಅಂದ್ರೆ ಸೊ ನಾನೇನಪ್ಪ ಮಾಡ್ತೀನಿ ಅಂದ್ರೆ ಫ್ರೀ ಫೈರ್ ನ ಡಿಲೀಟ್ ಮಾಡ್ತೀನಿ. ಬಟ್ ಇವತ್ತು ನಾನು ಫ್ರೀ ಫೈರ್ ಏನಾದ್ರು ಡಿಲೀಟ್ ಮಾಡಿದ್ರೆ ಮತ್ತೆ ಇನ್ಸ್ಟಾಲ್ ಮಾಡ್ತೀನಿ ಅಂತ ಫ್ಲಾಶ್ ಆಯ್ತು. ಸೊ ಆದ ಕಾರಣ ನಾನೇನಪ್ಪ ಮಾಡಿದೆ ಅಂದ್ರೆ ಸೊ ಫ್ರೀ ಫೈರ್ ನ ಇಟ್ಕೊಂಡು ಕ್ಲಿಯರ್ ಡಾಟಾ ಕೊಟ್ಬಿಡ್ತೀನಿ. ಫ್ರೀ ಫೈರ್ ನ ಕ್ಲಿಯರ್ ಡಾಟಾ ಕೊಟ್ಟ ನಂತರ ಸೊ ಇವಾಗ ಸದ್ಯಕ್ಕೆ ಗೇಮ್ ಮಾಡೋದು ಬೇಡ, ಸಾಯ್ಲಿ ಯಾವ ಕಂಟೆಂಟ್ ಮಾಡೋದು ಬೇಡ ಅಂತ ಕೂತ್ಕೊಂಡಿರುವಾಗ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬರದು ಮೆಸೇಜ್ ಬರುತ್ತೆ. ಒಂದು ಸಿಸ್ಟರ್ ಮೆಸೇಜ್ ಮಾಡ್ತಾರೆ, ನೀವು ಬ್ಲಾಸ್ ಅಂಡ್ ನಿಮ್ ಜೊತೆ ಕಷ್ಟ ಮಾಡ್ಬೋದಾ ಅಂತ. ಆ ಮೆಸೇಜ್ ನೋಡಿದ ತಕ್ಷಣ ನನ್ಗೆ ಮೈಂಡಲ್ಲಿ ಒಂದೇ ಫ್ಲಾಶ್ ಆಗಿತ್ತು, ಇವತ್ತು ಕಂಟೆಂಟ್ ಸಿಕ್ತು, ಈ ಕಂಟೆಂಟ್ನ ಹೆಂಗಾದ್ರೂ ಮಾಡಿ ನಾನು ಕೊಚ್ಕೋಬೇಕು ಅಂತ ಹೇಳ್ಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ಯು ಐ ಡಿ ಕೊಟ್ಟು ಅವ್ರದ್ದು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ತೀನಿ. ಆ್ಯಂಡ್ ಟೀಮಲ್ಲಿ ಏನಾಯಿತು ಅಂತ ನೀವು ಕೇಳಿಸ್ಕೊಳ್ಳಿ, ಓಕೆನಾ? ಹಲೋ, ಅಲ್ಲ ಮೈಕ್ ಆನ್ ಮಾಡಲ್ವಾ? ನಾಳೆ ಕಾಲೇಜಲ್ಲಿ ಓಕೆ ಹೋಗಿಲ್ಲ. ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ರಿ ಅಲ್ವಾ 1v1 ಆಡೋಣ ಅಂತ. ಹಾಂ ಕ್ರಿಯೇಟ್ ಮಾಡ್ತೀರಾ? हाँ क्रिएट ಮಾಡಿ मेरे को जाना पड़ेगा ಗೈಸ್ ಇಲ್ಲಿ ಸೊ ಫೈನಲಿ ಅವರು ಬಂದ್ಬಿಟ್ಟು ಕಸ್ಟಮ್ನ ಕ್ರಿಯೇಟ್ ಮಾಡ್ತಾರೆ, ಓಕೆನಾ? ಸೊ ಕಸ್ಟಮ್ನ ಏನೋ ಕ್ರಿಯೇಟ್ ಮಾಡ್ತಾರೆ. ಬಟ್ ಏನಪ್ಪ ಪ್ರಾಬ್ಲಮ್ ಅಂದ್ರೆ ನಾನು ರೆಕಾರ್ಡ್ ಆನ್ ಮಾಡ್ಕೊಂಡಿರ್ತೀನಿ ಬಟ್ ಇಂಟರ್ನಲ್ ಸೌಂಡು ಬಂದಿರಲ್ಲ. ಸೊ ಒನ್ಲಿ ಅದರಲ್ಲಿ ನಾನು ಏನಾದರೂ ಮಾತಾಡಿರೋ ಸೌಂಡ್ಸ್ ಮಾತ್ರ ಬಂದಿರುತ್ತೆ. ಸೊ ಆದ ಕಾರಣ ನಾನೇನಪ್ಪ ಯೋಚನೆ ಮಾಡೋದು ಅಂದ್ರೆ ಸೊ ಸೇವ್ ಆಗಿದೆ ಅಲ್ಲ, ಅಲ್ಲಿಂದ ಬಂದ್ಬಿಟ್ಟು ರೆಕಾರ್ಡ್ ತಗೊಂಡು ಈ ಗೇಮ್ ಪ್ಲೇ ಆಗ್ತಾ ಇರೋದು. ಸೊ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಇಲ್ಲಿಂದ ಸೇವ್ ಮಾಡಿ ಚೆನ್ನಾಗಿದೆ ಅಂತ ವಿಡಿಯೋ ಹಾಕಿದ್ದಾನೆ ಅಂತ. ಸೊ ಫಸ್ಟ್ ಕ್ಲಿಪ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬಟ್ ಗೇಮ್ ಪ್ಲೇದು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಟ್ ಸೀನ್ ಏನಪ್ಪ ಆಯ್ತು ಅಂದ್ರೆ ಸೊ ಅದು ಗೇಮ್ ಸೌಂಡ್ ಬಂದಿರಲ್ಲ. ಗೇಮ್ ಸೌಂಡ್ ಬರಲ್ಲ ಅಂದ್ರೆ ಚೆನ್ನಾಗಿರಲ್ಲ ವಿಡಿಯೋ. ಸೊ ಆದ ಕಾರಣ ನಾನು ಸೇವ್ ಮಾಡಿರೋ ವಿಡಿಯೋ ಇಂದ ಕ್ಲಿಪ್ ತಗೊಂಡಿದ್ದೀನಿ, ಓಕೆನಾ? ಸೊ ಫೈನಲಿ ಇಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇವಾಗ ನಾನಂತೂ ಫುಲ್ ಮೂಮೆಂಟ್ ಕಟ್ಕೊಂಡ್ಬಿಟ್ಟು ದೊಡ್ಡ ಬಿಲ್ಡಪ್ ಕಟ್ಕೊಂಡು ಹೋಗ್ತಾ ಇದ್ದೀನಿ, ಹೊಡಿಯೋಕ್ಕಾಗುತ್ತಾ ಅಂತ. ಬಟ್ ಏನಪ್ಪ ಸೀನ್ ಅಂದರೆ ಇಲ್ಲಿ ನಂದು ಫ್ರೀ ಫೈರ್ನ ಕ್ಲಿಯರ್ ಡಾಟಾ ಕೊಟ್ಟು ಸೆನ್ಸಿಟಿವಿಟಿ ಎಲ್ಲ ಹೋಗಿತ್ತು. ಬಟ್ ಗೈಸ್ ಅಲ್ಲಿ ಅಪ್ಲೋಡ್ ಕೊಟ್ಟಿದ್ದೆ ಸೆಟ್ಟಿಂಗು, ರಿಟರ್ನ್ ಅದೇ ಸೆಟ್ಟಿಂಗ್ ಬಂದಿದೆ. ಬಟ್ ನಾನು ರೀಸೆಂಟ್ಲಿ ಮಧ್ಯದಲ್ಲಿ ನನ್ನ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಂಡಿದ್ನ. ಸೊ ಆ ಸೆಟ್ಟಿಂಗ್ ಎಲ್ಲ ಹೋಗ್ಬಿಟ್ಟೈತೆ. ಫಸ್ಟ್ ನಾನು ಏನು ಇಟ್ಕೊಂಡಿದ್ದೆ ಫಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟೈತೆ. ಸೊ ಸ್ವಲ್ಪ ಹೆಡ್ ಶಾಟ್ ಹೊಡೆಯೋಕ್ಕೆ ಕಷ್ಟ ಆಗ್ತಿತ್ತು. ನೆನ್ನೆ ತುಂಬ ಕಸ್ಟಮಲ್ಲಿ ಆಡೋದು ಎಲ್ಲದರಲ್ಲೂ ಸೋತ್ಬಿಟ್ಟಿದ್ದೀನಿ ಬೇರೆ. ಸೊ ನನಗೇನೆಲ್ಲ ಪ್ರಾಕ್ಟೀಸ್ ಆಗದಂಗೆ ಆಗುತ್ತೆ ಅಂತ ಯಾರು ಕರೆದ್ರೂ ಕಸ್ಟಮ್ಗೆ ಹೋಗ್ತೀನಿ ಅಷ್ಟೇ. ಓಕೆ, ಇಲ್ಲಿ ಚಿಲ್ಲಿ ರೆಡ್ ನಂಬರ್ ಬಿತ್ತು ಗುರು, ಸೈಕ್ ಆಗಿತ್ತು ಮಾತ್ರ. ಆಯ್ತು ರೌಂಡ್ ನಂಬರ್ 2. ಬಟ್ ಗೈಸ್ ಇವರು ಸೈಕಾಗಿ ಆಡ್ತಾ ಇದ್ದಾರೆ. ಸೊ ಇವ್ರ ಗೇಮ್ ಪ್ಲೇ ಏನು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ನಾನು ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ರೀಲ್ಸ್ ಕೂಡ ನೋಡಿದೆ, ಚೆನ್ನಾಗಿ ಒನ್ ಟ್ಯಾಪ್ ಟ್ರೈ ಮಾಡ್ತಾರೆ. ಒನ್ ಟ್ಯಾಪ್ ಟ್ರೈ ಮಾಡ್ತಾರೆ ಅಂದೆ, ಬಟ್ ಈ ಥರ ನಾಯಿ ಹೊಡೆದಂಗೆ ಹೊಡಿತಾರೆ ಅಂದಿರಲಿಲ್ಲ, ಬಟ್ ಕೊಟ್ಟರು. ಆ್ಯಂಡ್ ಗೈಸ್ ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಇದು ಮತ್ತೆ ಇದು ಸೇಮ್ ನೇಮಲ್ಲಿ ಇಲ್ಲ, ನನ್ನ ಇನ್ಸ್ಟಾಗ್ರಾಮ್ ಬಂದುಬಿಟ್ಟು ಬ್ಲಾಸ್ R1 ಅಂತ ಆ ನೇಮಲ್ಲಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ ಈ ನೇಮಲ್ಲಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲೂ ಕಮೆಂಟ್ ಪಿನ್ ಮಾಡಿರ್ತೀನಿ ಲಿಂಕ್. ಸೊ ಫಾಲೋ ಮಾಡಿಕೊಂಡು ಆ್ಯಂಡ್ DM ಮಾಡಿ, ಓಕೆನಾ? ಏನೇ ಹೇಳು ಗುರು, ಇದು ಮಾತ್ರ ಸೈಕಾಗಿ ಹೊಡೆದ್ರು. ಬ್ಲೂ ಸ್ಕೈ ಅವ್ರ ಗೇಮ್ ಪ್ಲೇ ಮಾತ್ರ ಸೈಕಾಗಿದೆ.
ನನಗಿಂತ ಒಂದು ರೌಂಡು ಲೀಡಲ್ಲಿದ್ದಾರೆ ಇವಾಗ. ನಂದು 1 ಅವ್ರದ್ದು 2 ಆಗಿದೆ. ಈ ರೌಂಡ್ ನಾನು ತಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗಲ್ಲಿ ಆಡ್ತಾ ಇದ್ದೀನಿ ಗುರು. ಏನಾಗುತ್ತೆ ನೋಡೋಣ. ನಿಲ್ಸು 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 ಬ್ಯಾಕ್ 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 ಬಾ ಪ್ಲೇ ಪ್ಲೇ. ಇದು ಮಾತ್ರ ಸೈಕ್ ಆಗಿತ್ತು ಅಲ್ವಾ. ಯಾವ ಗ್ಯಾಪಲ್ಲಿ ಹೆಡ್ ಶಾಟ್ ಕಚ್ಕೋತು ಅಂತಲೇ ಗೊತ್ತಾಗ್ಲಿಲ್ಲ ಅಲ್ವಾ. ನನ್ನ ಮೇಲೆ ಆಣೆ ಇಟ್ಟು ಹೋಗ ಅಂಬರೀಷ್ ಅಣ್ಣ, ಹಣೆ ಎಲ್ಲ ಹಾಕೋಕ್ಕಾಗಲ್ಲ ಬಿಡಿ ಗೈಸ್. ಇವಾಗ ಇಲ್ಲಿ 2-2 ಈಚ್ ಆಗಿದೆ ರೌಂಡ್ಸ್ ಬಂದುಬಿಟ್ಟು. ಇವಾಗ ನೋಡೋಣ ನಾನು ಹೊಡಿತೀನಲ್ಲ ಅವ್ರು ಹೊಡಿತಾರ ಅಂತ. ಸೊ ಏನು ಹೇಳಿ ಗುರು, ಇಂಟ್ರೆಸ್ಟಲ್ಲಿ ಆಡ್ತಾ ಇರುವಾಗ ಸೈಕ್ ಒನ್ ಟ್ಯಾಪ್ ಹೊಡಿತಾವ್ರೆ. ನನಗಂತೂ ಇವ್ರ ಜೊತೆ ಆಡ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು ಗುರು. ಇವಾಗ ಗೈಸ್ ನನಗಿಂತ 1 ರೌಂಡು ಲೀಡಲ್ಲಿದ್ದಾರೆ. ಸೊ ಕಷ್ಟ ಬಂದುಬಿಟ್ಟು 7 ರೌಂಡ್ಗೆ ಇರೋದಲ್ವಾ. ಸೊ ಅವ್ರದ್ದು 3 ನಂದು 2. ನೋಡೋಣ ಇವಾಗ ಏನಾಗುತ್ತೆ. ನಂದ ಫುಲ್ ಮೂಮೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಸುಮ್ಮನೆ ಆಟೋ ಓಡಿಸೋಣ ನೀನು. ನನಗಿದು ಬೇಕಿತ್ತೋ ಬೇಡವಿತ್ತೋ ಅದು ಬೇರೆ ವಿಷಯ. ನೀನು ಯಾಕೆ ನನ್ನ ತಂಟೆಗೆ ಬರ್ತೀಯಾ? ಇವಾಗ ನೋಡು, ಇವ್ರಿಗೆ ತೋರಿಸ್ತೀನಿ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನೋಡು ಇವಾಗ 2-4 ಆಗೈತೆ. ಹೆಂಗೆ ಲೀಡ್ ಹೊಡಿತೀನಿ ಅಂತ ನೀನು ನೋಡ್ತಾ ಇರೋ, ಮತ್ತು ನೀನು ಆಟೋ ಓಡಿಸ್ತಾ ಇರೋ. ಹೇಗಿತ್ತಣ್ಣ ಇದು? ನೋಡು ಅದಕ್ಕೆ ಹೇಳೋದು, ಸುಮ್ಮನೆ ನೀನು ಆಟೋ ಓಡಿಸ್ತಿರೋ, ನಾನು ಹೆಡ್ ಶಾಟ್ ಹೊಡಿತೀನಿ. ನೀನು ತಲೆ ತಿನ್ನಕ್ಕೆ ಹೋಗ್ಬೇಡ ಅಂತ. ನೀನು ತಲೆ ತಿಂದೇ ಇದ್ರೆ ಸೊ ನಾನು ಚೆನ್ನಾಗಿ ಹೆಡ್ ಶಾಟ್ ಹೊಡಿತೀನಿ. ನನ್ನ ಮೇಲೆ ಆಣೆ ಇಟ್ಟು ನೀನು ಸುಮ್ಮನೆ ಇರೋ ಅಂಬರೀಷಣ್ಣ. ಪದೇ ಆಣೆ ಇಟ್ಟೇಳು ಅಂತ ಆಣೆ ಹಾಕ್ಸ್ಕೊಬೇಡ. ಸಾಕು ಫನ್ ಮಾಡಿದ್ದು. ಇವಾಗ ಫುಲ್ ಇಂಟ್ರೆಸ್ಟಾಗಿ ಮ್ಯಾಚ್ ಆಡಬೇಕು. ಯಾಕಪ್ಪ ಅಂದರೆ ಒಂದು ಲೀಡಲ್ಲಿದ್ದಾರೆ. ಸೊ 1 ಪಾಯಿಂಟಲ್ಲಿ ಸ್ಕೋರ್ ಬಂದುಬಿಟ್ಟು 4-4 ಈಕ್ವಲ್ ಆಗಿದೆ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು. ಅಕ್ಕ ಫುಲ್ ಪಾಪ ಬಿಟ್ಬಿಟ್ಟವ್ರೆ, ಸೈಕಾಗಿ ಇರ್ತವ್ರೆ ನನಗೆ. ಸೊ ಎಷ್ಟೇ ಕಷ್ಟಪಟ್ಟು ಅವ್ರ ಲೆವೆಲ್ಗೆ ಹೋದ್ರೂ ಸೊ ಮತ್ತೆ ಇನ್ನೊಂದು ರೌಂಡ್ ಹೊಡೆದು ನನಗಿಂತ ಮುಂದೆ ಹೋಗ್ತಾವ್ರೆ. ಅವಾಗಲೇ ಅವ್ರ ಟೈಮು, ಇವಾಗ ನನ್ನ ಟೈಮ್ ಗುರು. ಹೆಂಗೆ ನಾವು ಸೈಕ್ ಆಗಿತ್ತಲ್ವಾ ಇದು. ಸೊ ಫೈನಲಿ ಅಕ್ಕ ಬಂದುಬಿಟ್ಟು ಕೆಳಗಡೆ ಜಂಪ್ ಮಾಡಿಬಿಟ್ಲು. ಸೊ ಕೆಳಗಡೆ ಹೋದ್ಮೇಲೆ ತುಂಬ ಹೊತ್ತು ಹೆಡ್ ಶಾಟೇ ಕನೆಕ್ಟ್ ಆಗಿಲ್ಲ. ಲಾಸ್ಟಿಗೆ ಒಂದು ಹೆಡ್ ಶಾಟ್ ಕನೆಕ್ಟ್ ಆಯಿತು. ಆ್ಯಂಡ್ ಗೈಸ್ ಇದಾದಮೇಲೆ ಏನಾಯಿತು ಲಾಬಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಲೋ ಕೇಳಿಸ್ತಿದ್ಯಾ? ಬರ್ತೀನಿ. ಇದು ಗೇಮ್ ನಿಮ್ಮದು ಸೈಕಾಗಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ಯೂಟ್ಯೂಬ್ಗೆ ಕಂಟೆಂಟು ಇರಲಿಲ್ಲ. ಸೊ ನಿಮ್ಮದು ಇನ್ಸ್ಟಾದಲ್ಲಿ ಮೆಸೇಜ್ ಬಂತಲ್ವಾ. ಸೊ ಆ ಕ್ಲಿಪ್ ತಗೊಂಡ್ಬಿಟ್ಟು ವೀಡಿಯೋ ಮಾಡಿ ಹಾಕ್ಬೋದಾ ಅಂತ ಏನಾದರೂ ನಿಮ್ಮದು ಪರ್ಮಿಷನ್ ಇದ್ದರೆ ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಬೇಜಾರಿಲ್ಲ ಅಲ್ವಾ? ಸೊ ಗೈಸ್ ಫೈನಲಿ ನಾನು ಇವ್ರ ಹತ್ರ ಅಷ್ಟೇ ಕೇಳಿದ್ದು, ಪರ್ಮಿಷನ್ ಒಂದು ತಗೊಂಡೆ. ಯಾಕಂದರೆ ಯೂಟ್ಯೂಬಲ್ಲಿ ನಾನು ಹೇಳ್ದೇ ರೆಕಾರ್ಡ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡೋದು ತಪ್ಪಾಗುತ್ತೆ ಅಂತ. ಸೊ ನಾನು ಅವ್ರ ಹತ್ರ ಪರ್ಮಿಷನ್ ತಗೊಂಡ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಏನೋ ಪ್ರಾಬ್ಲಮ್ ಅಂದರು, ಆದ ಕಾರಣ ಅಷ್ಟೇ. ಸೊ ಗೈಸ್ ಇವತ್ತಿನ ವೀಡಿಯೋ ಮಾತ್ರ ಮಸ್ತಾಗಿತ್ತು. ಸೊ ನಿಮ್ಗೆ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕಪ್ಪ ಅಂದರೆ